ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ನಾವು ಯಾವ ರೀತಿ ಮನೆ ಒರೆಸ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಮನೆ ಒರೆಸೋದು ಎಲ್ಲರೂ ಮನೆ ಒರೆಸ್ತಾರೆ, ಆದರೆ ನಾವು ಮನೆ ಒರೆಸ್ಬೇಕಾದ್ರೆ ನೀರಿಗೆ ಒಂದು ಹಿಡಿ ಕಲ್ಲುಪ್ಪು, ನೀವು ನೆಗೆಟಿವ್ ಎನರ್ಜಿ ಎಲ್ಲ ನಮ್ಮ ಮನೇಲಿ ರಿಮೂವ್ ಆಗಲಿ ಅಂತ ಹೇಳಿ ಆ ಕಲ್ಲುಪ್ಪನ್ನ ಹಾಕಿ ಮನೆ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಆ್ಯಂಡ್ ಜೊತೆಗೆ ನಿಮ್ಮ ಲೈಫಲ್ಲಿ ಲಕ್ಸುರಿ ಬರಬೇಕು ಅಂತ ಅಂದರೆ ರೋಸ್ ವಾಟರ್ನ ಹಾಕಿ ಮನೆ ಒರೆಸ್ಬೋದು. ಆ್ಯಂಡ್ ನಿಮ್ಮ ಮನೆಯಲ್ಲಿ ಪೀಸ್ಫುಲ್ ಇರಬೇಕು ಅಂತ ಅಂದರೆ ನೀವು ಸ್ವಲ್ಪ ಹಾಲು ಹಾಕಿ ಮನೆ ಒರೆಸ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಎಷ್ಟೊಂದು ಜನ ನಾವು ಈ ಮಿಸ್ಟೇಕ್ ಮಾಡ್ತಾಯಿದ್ವಿ, ಅರಿಶಿನ ಹಾಕಿ ಮನೆ ಒರೆಸ್ತಾರೆ. ಅರಿಶಿನ ಹಾಕಿ ಮನೆ ಒರೆಸ್ಬಾರ್ದು. ಯಾಕಂದರೆ ಅರಿಶಿನ ಬಂದು ಕುಬೇರನ ಕಲರ್ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಅರಿಶಿನ ಹಾಕಿ ಮನೆ ಒರೆಸ್ಬಾರ್ದು. ಅರಿಶಿನ ಬಂದು ಯೆಲ್ಲೋ ಕಲರ್ ಇರೋದರಿಂದ ಕುಬೇರನ ಫೇವ್ರೆಟ್ ಕಲರ್ ಯೆಲ್ಲೋ. ಸೊ ನಾವು ಮನೇಲೆಲ್ಲ ಓಡಾಡೋದ್ರಿಂದ ಅರಿಶಿನ ಹಾಕಿ ಮನೆ ಒರೆಸ್ಬಾರ್ದು. ಜೊತೆಗೆ ಅರಿಶಿನದ ಮ್ಯಾಟ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಕುಬೇರನ ಕಲರ್ ಆಗಿರೋದ್ರಿಂದ ಯೆಲ್ಲೋ ಮ್ಯಾಟ್ ಯೂಸ್ ಮಾಡಬಾರ್ದು, ಬಿಕಾಸ್ ನಾವು ಕಾಲು ಒರೆಸ್ತೀವಿ ಅಂತ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅರಿಶಿನ ಹಾಕಿ ಮನೆ ಒರೆಸ್ಬೇಡಿ. ನಾವು ಈ ಮಿಸ್ಟೇಕ್ನ ಮಾಡ್ತಾಯಿದ್ವಿ. ಸೊ ನಮ್ಗೆ ಗೊತ್ತಾದ ಮೇಲೆ ನಾವು ಅರಿಶಿನ ಹಾಕಿ ಮನೆ ಒರೆಸ್ತಲ್ಲ. ಸೊ ಇಷ್ಟೊಂದು ಜನ ಮಾಡ್ತಿರ್ತೀರ, ಅದಕ್ಕೋಸ್ಕರ ಈ ಟಿಪ್ನ ಹೇಳ್ತಿದ್ದೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ಟಿಪ್ನ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಮನೆ ಹತ್ರ ಇರೋವಂಥ ಒಂದು ದೇವಸ್ಥಾನ. ಸೊ ಎವ್ರಿ ಫ್ರೈಡೇ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ನನಗೂ ನನ್ನ ತಂಗಿಗೆ ರಜಾ ಇದ್ದಿದ್ರೆ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಯಾವಾಗ ಆಗುತ್ತೋ ನಮ್ಮ ಕೈಲಿ ಆ ದೇವಸ್ಥಾನಕ್ಕೆ ಪ್ರಸಾದ ಕೊಡೋ ಪ್ರಯತ್ನ ಮಾಡ್ತೀವಿ. ಆದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬರೋ ಜನಗಳಿಗೆ ಅಂಬ್ಲಿ ಕೊಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಸೊ ಸಮ್ಮರ್ ಆಗಿರೋದ್ರಿಂದ ಅಂಬ್ಲಿ ಕೊಟ್ಟರೆ ಜನಗಳಿಗೂ ಕುಡಿದ್ರೆ ತಂಪಾಗುತ್ತೆ ಅಂತ ಹೇಳಿ ನಾವು ಅಂಬ್ಲಿ ಕೊಟ್ಟಿದ್ವಿ. ನೀವು ಅಷ್ಟೇ ಟೆರಸ್ ಮೇಲೆ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀರಿರೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ದೇವಸ್ಥಾನದಿಂದ ಬಂದಾದ್ಮೇಲೆ ನನ್ನ ತಂಗಿ ವಿಡಿಯೋ ನೋಡಿ ಯಾರ್ದೋ ಬಾಕ್ರವಾಡಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದು. ಚೆನ್ನಾಗಿ ಬಂದಿತ್ತು, ಬಟ್ ಅಷ್ಟು ಕ್ರಿಸ್ಪಿಯಾಗಿ ಬಂದಿಲ್ಲ. ಸೊ ಟ್ರೈ ಮಾಡಿ ನೋಡೋಣ, ಚೆನ್ನಾಗಿ ಬಂದರೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಮಾಡಿದರೆ ಖಂಡಿತ ಈ ರೆಸಿಪಿ ಶೇರ್ ಮಾಡ್ತೀನಿ. ಇವತ್ತು ಚಿಕನ್ ಕಟ್ಲೆಟ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಫಸ್ಟು ಬ್ರೆಡ್ ಕ್ರಮ್ಸ್ ಮಾಡ್ಕೊಬೇಕು. ನೀವು ಆ ಥರ ಬ್ರೆಡ್ ಇಲ್ಲ ಅಂದರೆ ಬನ್ ಕೂಡ ಯೂಸ್ ಮಾಡಿ ಕ್ರಮ್ಸ್ ಮಾಡ್ಕೊಬೋದು, ಯಾವುದೇ ರೀತಿ ಚೇಂಜಸ್ ಆಗೋಲ್ಲ. ಸೊ ಇಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಂಡು ನೀಟಾಗಿ ಮಿಕ್ಸಿಲಿ ಬ್ಲೆಂಡ್ ಮಾಡಿದ್ದೀವಿ. ಸೊ ಅದಕ್ಕೆ ಪುದೀನ, ಕೊತ್ತಂಬರಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಧನಿಯಾ ಪುಡಿ, ಅದು ಕೂಡ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿ ಹೆಂಗೆ ಮಾಡ್ತೀರ ಅದ್ರ ಮೇಲೆ ತೊಗೊಳ್ಳಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇದು ಬಂದು ಗರಂ ಮಸಾಲ ಮಾತ್ರ 1/4 ಟೇಬಲ್ ಸ್ಪೂನ್ ಮಾತ್ರ ತೊಗೊಂಡಿದ್ದೀವಿ. ಆ್ಯಂಡ್ ಕೆಚಪ್, ಇದು ಬಂದು ನಾರ್ಮಲ್ ಕೆಚಪ್ಪೇ, ಸ್ಪೈಸಿ ಕೆಚಪ್ ಅಲ್ಲ. ಆ್ಯಂಡ್ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ರೀತಿ ಡೋ ಥರ ಆಗಬೇಕಂದ್ರೆ ಚಪಾತಿ ಡೋ ಆಗುತ್ತಲ್ಲ ಆ ರೀತಿ ಡೋ ಥರ ಆಗಿರಬೇಕು. ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀಟಾಗಿ ಡೋ ಮಾಡಿ ರೆಡಿ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಡಿ. ಅದು ನೀಟಾಗಿ ಅದು ಮಸಾಲ ನಾವು ಏನು ಆ್ಯಡ್ ಮಾಡಿದ್ದೀವಲ್ಲ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಸೈಡಲ್ಲಿ ನಾವು 2 ಮೊಟ್ಟೆ, ಮೈದಾ ಹಿಟ್ಟು, ಆಮೇಲೆ ನಾವೇನು ಕ್ರಮ್ಸ್ ಮಾಡ್ಕೊಂಡಿದ್ದೀವ ಅದನ್ನು ತೊಗೊಂಡಿದ್ದೀವಿ ಇಲ್ಲಿ. ಸೊ ಇದನ್ನು ಪಿಕ್ಚರ್ ನೋಡಿ, ಪ್ಲೀಸ್ ಡೋಂಟ್ ಜಡ್ಜ್. ಸೊ ಅಡುಗೆ ಮಾಡ್ಬೇಕಾದ್ರೆ ಇದೆಲ್ಲ ಹಾಗೇ ಆಗುತ್ತೆ. ಸೊ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ನಿಮ್ಮ ಶೇಪ್ಗಳನ್ನ ಮಾಡ್ಕೊಳ್ಬೋದು. ಸೊ ಫಸ್ಟು ನಾವು ಶೇಪ್ ಮಾಡಾದಮೇಲೆ ಫಸ್ಟು ಮೈದಾ ಹಿಟ್ಟಲ್ಲಿ ಹಾಕಿ ಅದಾದಮೇಲೆ ನಾವೇನು ಮೊಟ್ಟೆ ಒಂದು ತಟ್ಟೆಗೆ ಹಾಕಿರೋ ಅದ್ರ ಮೊಟ್ಟೆಯಲ್ಲಿ ನೀಟಾಗಿ ಡಿಪ್ ಮಾಡಿ ಕಂಪ್ಲೀಟಾಗಿ ಡಿಪ್ ಮಾಡಬೇಕು. ಸೊ ಅದಾದಮೇಲೆ ಅದನ್ನು ತೊಗೊಂಡು ಬಂದು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಬೇಕು. ಒಂಥರ ಕೈಂಡ್ ಆಫ್ ಅ ಲಾಂಗ್ ಪ್ರೋಸೆಸ್, ಬಟ್ ಒಂದು ಚೆನ್ನಾಗಿ ಟೇಸ್ಟಿ ರೆಸಿಪಿ ಬೇಕಂತೆ, ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಇನ್ನು ಜೊತೆಗೆ ಮತ್ತೊಮ್ಮೆ ಮೊಟ್ಟೆಯಲ್ಲಿ ಡಿಪ್ ಮಾಡಬೇಕು. ಯಾಕಂತಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು. ನೀವು ನೋಡಿರ್ತಿರಲ್ಲ ಕಟ್ಲೆಟ್ ಯಾವ ರೀತಿ ಇರುತ್ತೆ ಅಂತ, ಆ ರೀತಿ ಬರಬೇಕಂದ್ರೆ ಡಬಲ್ ಡಿಪ್ ಮಾಡಲೇಬೇಕು ಅದನ್ನು. ಅದಾದಮೇಲೆ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ, ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು. ಸೊ ಇದು ನಿಮ್ಗೆ ಯಾವ್ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡಿ ರೆಡಿ ಇಟ್ಕೊಬೋದು. ಸೊ ನಾವು ಇಲ್ಲಿ ಒಂದು ಶೇಪನ್ನು ಟ್ರೈ ಮಾಡಿದ್ದೀವಿ. ಸೊ ನೀವು ಯಾವ್ಯಾವ ಶೇಪ್ ಬೇಕೋ ಶೇಪರ್ನ ಯೂಸ್ ಮಾಡಿ ಕೂಡ ನೀವು ಶೇಪ್ ಮಾಡ್ಕೊಬೋದು. ಸೊ ಇದೆಲ್ಲ ನಾವು ಕೈಯಲ್ಲೇ ಮಾಡಿರೋದು. ಅದಾದಮೇಲೆ ಇದು ಡೀಪ್ ಫ್ರೈ ಎಲ್ಲ ಸ್ವಲ್ಪ ಮಾತ್ರ ಆಯಿಲ್ನ ತೊಗೊಳ್ಳಿ, ತುಂಬ ಆಯಿಲ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಒಂದೇ ನೀಟಾಗಿ ಫ್ರೈ ಮಾಡಿ, ಬೇಗನೆ ಆಗೋಗುತ್ತೆ ಈ ರೆಸಿಪಿ. ಆಯಿಲಲ್ಲಿ ಬೇಗ ಮಾಡ್ಬೋದು, ಬಟ್ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಈ ರೆಸಿಪಿ ಹೇಗೆ ಬಂದಿದೆ ಅಂತ ಪ್ಲೀಸ್ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಆಲ್ ಇನ್ ವೆರಿ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ.